ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪೂಜಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ ಆಲ್ರೆಡಿ ನಿಮಗೆ ತಮ್ನೇಲ್ ನೋಡಿ ಗೊತ್ತಾಗಿರುತ್ತೆ. ನಾನು ಇವತ್ತು ನನ್ನ ಏಜ್ ಸೀಕ್ರೆಟ್ ಏನಪ್ಪಾ ಅನ್ನೋದನ್ನ ನಿಮ್ಮ ಹತ್ರ ಡೀಟೇಲ್ ಆಗಿ ಶೇರ್ ಮಾಡ್ಕೋತೀನಿ. ಅದಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕಂದ್ರೆ, ಇನ್ನು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾಗಿದ್ರೆ ದಯವಿಟ್ಟು ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ನಾನು ನಿಮಗೆ ಶುರು ಮಾಡ್ತಾ ಇದ್ದೀನಿ. ಅಫ್ಕೋರ್ಸ್ ಲಾಂಗ್ ಆ್ಯಂಡ್ ಥಿಕ್ ಹೇರ್ ಅಂದ್ರೆ ಯಾರಿಗೆ ತಾನೇ ಇಷ್ಟ ಇರಲ್ಲ, ಎಲ್ರಿಗೂ ಇಷ್ಟ ಇರುತ್ತೆ. ಬಟ್ ಇವಾಗಿನ ಜನ್ರೇಷನ್ ಅಲ್ಲಿ ಹೇರ್ನ ಮೇಂಟೈನ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಇರುವಾಗ ನಮ್ಮ ಹೇರ್ ತುಂಬಾ ಚೆನ್ನಾಗಿರುತ್ತೆ, ಆಯಿಲ್ ಎಲ್ಲ ಹಾಕೊಂಡು ಚೆನ್ನಾಗಿ ಮೇಂಟೈನ್ ಮಾಡಿರ್ತೀವಿ. ಬಟ್ ದಿನಗಳು ಕಳೀತಾ 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 ಹೋದಂತೆ ನಮಗೂ ಏಜ್ ಆಗ್ತಾ ಹೋದಂತೆ ಹೇರ್ ಫಾಲ್ ಆಟೋಮೆಟಿಕಲಿ ಶುರುವಾಗುತ್ತೆ. ಅದಕ್ಕೆ ತುಂಬಾ ರೀಸನ್ಸ್ ಇರ್ಬೋದು. ಒಂದು, ನಾವು ಕರೆಕ್ಟಾಗಿ ಹೇರ್ನ ಮೇಂಟೈನ್ ಮಾಡದೇ ಇರೋ ರೀಸನ್ ಇರ್ಬೋದು, ಸರಿಯಾಗಿ ಆಯಿಲ್ ಆಗದೆ ಇರ್ಬೋದು, ಅಥವಾ ಅವಾಗ ಬೇರೆ ಬೇರೆ ಶಾಂಪುಗಳನ್ನೆಲ್ಲ ಬದಲಾಯಿಸೋದಿರ್ಬೋದು. ಆ್ಯಂಡ್ ನಾವು ಫುಡ್ ಆಗಿರ್ಬೋದು, ತುಂಬಾನೇ ರೀಸನ್ಸ್ ಇರುತ್ತೆ. ಒಂದ್ ಕಡೆ ತುಂಬಾ ಹೇರ್ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿದ್ರು ಕೂಡ ಹೇರ್ ನಮ್ಗೆ ಮೇಂಟೈನ್ ಮಾಡಕ್ ಆಗ್ತಿಲ್ಲ ಅನ್ನೋದು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಹೇರ್ಗೆ ಯಾವುದೇ ರೀತಿ ಎಕ್ಸ್ಟ್ರಾ ಕೇರ್ ತಗೊಂಡು ಮೇಂಟೈನ್ ಮಾಡಿಲ್ಲ ಅಂದ್ರೂ ಇನ್ ಕೆಲವ್ರು ಹೇರ್ ಚೆನ್ನಾಗೇ ಇರುತ್ತೆ, ಏನು ಮಾಡೋಕ್ಕಾಗಲ್ಲ. ಅದು ಅವ್ರ ಲಕ್ ಮೀನ್ಸ್ ಹೆರಿಡಿಟಿ ಮೇಲೆ ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಹೇರ್ ತುಂಬಾ ಚೆನ್ನಾಗಿದ್ರೆ ಅದು ಅವರಿಗೂ ಕೂಡ ಬಂದಿರುತ್ತೆ. ನನ್ನ ಹೇರ್ ಬಗ್ಗೆ ನಾನು ಹೇಳ್ತೀನಿ, ಬೇರೆಯವ್ರದ್ದು ನನಗೆ ಗೊತ್ತಿಲ್ಲ. ಬೇರೆಯವ್ರ ಸೀಕ್ರೆಟ್, ಒಬ್ಬೊಬ್ರದ್ದು ಒಂದೊಂಥರ ಸೀಕ್ರೆಟ್ಸ್ ಇರುತ್ತೆ. ಸೊ ನಾನು ಯಾವುದು ಶಾಂಪೂ ಯೂಸ್ ಮಾಡ್ತೀನಿ, ಯಾವ ಆಯಿಲ್ ಯೂಸ್ ಮಾಡ್ತೀನಿ, ಹೇಗೆ ನಂದು ಹೇರ್ ಕೇರ್ನ ನಾನು ಯಾವ ರೀತಿ ಮೇಂಟೈನ್ ಮಾಡ್ಕೋತೀನಿ ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ಓಕೆ, ನೀವು ತುಂಬಾ ವೆಯ್ಟ್ ಮಾಡ್ತಾ ಇರ್ತೀರಾ, ಮತ್ತೆ ತಡ ಮಾಡೋದು ಬನ್ನಿ. ನನಗೆ ಫಸ್ಟ್ ಯಾವ ಆಯಿಲ್ ಹಾಕ್ತೀನಿ, ಯಾವ ಶಾಂಪೂ ಹಾಕ್ತೀನಿ ಅನ್ನೋದನ್ನ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತೀನಿ. ನಾನೇ ತುಂಬಾ ಕಾಸ್ಟ್ಲಿ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡಲ್ಲ. ಶಾಂಪೂ ಆಗಲಿ ಆಯಿಲ್ ಆಗಲಿ ಯಾವುದು ಕಾಸ್ಟ್ಲಿ ಪ್ರಾಡಕ್ಟ್ಸ್ ಅಲ್ವೇ ಅಲ್ಲ, ಎಲ್ಲ ನಾರ್ಮಲೇ ಯೂಸ್ ಮಾಡ್ತೀನಿ. ಬಟ್ ಎರಡು ಆಯಿಲ್ ನಾನು ಮಿಕ್ಸ್ ಮಾಡಿ ಹಾಕ್ತೀನಿ. ಒಂದು ಕೋಕೋನಟ್ ಆಯಿಲ್ ಮತ್ತೆ ಅದ್ರ ಜೊತೆ ಡಾಬರ್ ಆಮ್ಲ ಆಯಿಲ್, ಇವೆರಡು ಆಯಿಲ್ನ ನಾನು ಮಿಕ್ಸ್ ಮಾಡಿ ತಲೆಗೆ ಹಚ್ಕೋತೀನಿ. ಮತ್ತೆ ಶಾಂಪೂ ಬಂದು ನಾನು ಅವಾಗಿಂದ ಒಂದು ಆಲ್ಮೋಸ್ಟ್ 10 years ಇಂದ ನಾನು ಶಾಂಪೂ ಯೂಸ್ ಮಾಡ್ತಿರೋದು ಬಂದು ಕಾರ್ತಿಕ ಶಾಂಪೂ. ಮುಂಚೆಲ್ಲ ಬೇರೆ ಬೇರೆ ಚಿಕ್ಕ ಶಾಂಪೂ, ಡವ್ ಶಾಂಪೂ ಎಲ್ಲ ಥರನೂ ಯೂಸ್ ಮಾಡ್ತಿದ್ದೆ. ಬಟ್ ಅವಾಗೆಲ್ಲ ಏರ್ ಫಾಲ್ ಆಗ್ತಿತ್ತು ನನಗೆ. ಸೊ ನಾನು ಇವಾಗ ಅಂದರೆ 10 years ಬ್ಯಾಕ್ ಇಂದ ನಾನು ಕಾರ್ತಿಕ ಶಾಂಪೂನ ಯಾವಾಗ ಶುರು ಮಾಡೋದಕ್ಕೆ ಹಚ್ಚೋದಕ್ಕೆ ಸ್ಟಾರ್ಟ್ ಮಾಡಿದೆ, ಅವಾಗಿಂದ ನನಗೆ ಏರ್ ಫಾಲ್ ಕಂಟ್ರೋಲ್ ಆಯಿತು. ಸೊ ನನಗೆ ಏರ್ ಫಾಲ್ ಆಗಲ್ಲ. ಅದು ನನ್ನ ಹೇರ್ಗೆ ತುಂಬ ಅಡ್ಜಸ್ಟ್ ಆಗಿರೋದ್ರಿಂದ. ಆ್ಯಂಡ್ ನನಗೆ ಕೋಕೋನಟ್ ಆಯಿಲ್ ಮತ್ತು ಡಾಬರ್ ಆಮ್ಲ ಆಯಿಲ್ ಇದ್ಬಿಟ್ಟು ನಾನು ಬೇರೆ ಆಯಿಲ್ ಹಾಕಿದ್ರೆ, ಮೀನ್ಸ್ ಬರೀ ಕೋಕೋನಟ್ ಆಯಿಲ್ ಮಾತ್ರ ಹಾಕಿದ್ರು ನನಗೆ ಅದು ಅಷ್ಟೊಂದು ಕನ್ವೀನಿಯೆಂಟ್ ಅಂತ ಅನಿಸಲ್ಲ. ಸ್ವಲ್ಪ ಏರ್ ಫಾಲ್ ಆಗ್ತಿರುತ್ತೆ. ಸೊ ನಾನು ಎರಡು ಆಯಿಲು ಮಿಕ್ಸ್ ಮಾಡಿ ಹಾಕ್ತೀನಿ. ಶಾಂಪೂ ಮಾತ್ರ ಅವಾಗಿಂದನು ಕಾರ್ತಿಕ ಶಾಂಪೂ ಒಂದೇ ನಾನು ಯೂಸ್ ಮಾಡೋದು. ಸೊ ತುಂಬ ಚೆನ್ನಾಗಿರುತ್ತೆ. ನೀವು ನೋಡಿ, ನಿಮಗೆ ಯಾವ ಶಾಂಪೂ ಅಡ್ಜಸ್ಟ್ ಆಗುತ್ತೋ ಫಸ್ಟ್ ನೀವು ನೋಡಿ. ಕಾರ್ತಿಕ ಶಾಂಪೂನ ಯಾಕೆ ಅನ್ನೋದನ್ನ ನಾನು ನಿಮಗೆ ಹೇಳಲ್ಲ, ಬಿಕಾಸ್ ಕೆಲವ್ರಿಗೆ ಅದು ಅಡ್ಜಸ್ಟ್ ಆಗಲ್ಲ, ಕೆಲವ್ರಿಗೆ ಅದು ಅಡ್ಜಸ್ಟ್ ಆಗುತ್ತೆ. ಬಟ್ ನೀವು ಯಾವ ಶಾಂಪೂ ಅಥವಾ ಆಯಿಲ್ನ ಯೂಸ್ ಮಾಡ್ತೀರಾ ಅದನ್ನೇ ಯೂಸ್ ಮಾಡಿ. ಪದೇ ಮಧ್ಯದಲ್ಲಿ ಶಾಂಪೂ ಆಯಿಲ್ ಬೇಕಿದ್ರೆ ನೀವು ಚೇಂಜ್ ಮಾಡ್ಬೋದು, ಆದರೆ ಶಾಂಪೂನ ಚೇಂಜ್ ಮಾಡೋದ್ರಿಂದ ಆಲ್ಮೋಸ್ಟ್ ಜಾಸ್ತಿ ಏರ್ ಫಾಲ್ ಆಗುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಮತ್ತೆ ಆಯಿಲ್ ಹಾಕುವಾಗ ಸುಮ್ಮನೆ ಹಾಕೊಳ್ಳೋದಲ್ಲ, ಅದನ್ನ ಒಂದೊಂದೇ ಭಾಗ ಮಾಡಿ ನೀಟಾಗಿ ನಮ್ದು ತಲೆ ಬುಡಕ್ಕೆ ನಾವು ಆಯಿಲ್ನ ಹಾಕಿ ಸ್ವಲ್ಪ ಹೊತ್ತು ಒಂದು 10 minutes ತರ ನಾವು ಮಸಾಜ್ ಮಾಡ್ಕೋಬೇಕು. ಅವಾಗ ಏನಾಗುತ್ತೆ, ನಮ್ಮ ಬುರುಡೆ ಏನಿರುತ್ತೆ ಅದನ್ನ ಆಯಿಲ್ನ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಮತ್ತೆ ಆಯಿಲ್ ಇವಾಗ ಹಾಕಿ ಒಂದು 5 to 10 minutes ಬಿಟ್ಟು ಹೋಗಿ ಸ್ನಾನ ಮಾಡ್ಬಿಡೋದು, ಆ ಥರನೂ ಕೂಡ ನಾನು ಮಾಡಲ್ಲ. ಸಮಟೈಮ್ಸ್ ನಾನು ಇವಾಗ ಆಲ್ಮೋಸ್ಟ್ 1 day ಇರಬೇಕು ಆಯಿಲ್, ಎಲ್ಲರೂ ಹೇಳ್ತಾರೆ. ಇವಾಗ ನೈಟ್ ಹಾಕೊಂಡ್ರೆ ಫುಲ್ ಮಲಗಿದ್ದು ಅದ್ರ ಮಾರ್ನಿಂಗ್ ಎದ್ದು ಹೆಡ್ ಬಾತ್ ಮಾಡಿದ್ರೆ ಓಕೆ, ಅಟ್ಲೀಸ್ಟ್ ಅಷ್ಟಾದ್ರೂ ಇರಬೇಕು. ಬಟ್ ನಾನು ಹಂಗಲ್ಲ, ಒಂದು 2 days ಎಕ್ಸ್ಟ್ರಾನೇ ಇರ್ತೀನಿ. ಬೇರೆಯವ್ರಿಗೆ ಗೊತ್ತಿಲ್ಲ, ನಾನು ನನ್ನ ಬಗ್ಗೆ ಹೇಳ್ತಿರೋದಲ್ವಾ. ಇವಾಗ ನೈಟ್ ನಾನು ಹಾಕೊಂಡ್ರೆ ಅದ್ರ ನೆಕ್ಸ್ಟ್ ಡೇ ಹೆಡ್ ಬಾತ್ ಮಾಡಲ್ಲ, ಅದ್ರ ನೆಕ್ಸ್ಟ್ ಡೇ ಮಾರ್ನಿಂಗು ಹೆಡ್ ಬಾತ್ನ ನಾನು ಮಾಡೋದು. ಮತ್ತೆ ವೀಕ್ಲಿ 2 times ಅಷ್ಟೇ ಹೆಡ್ ಬಾತ್ ಮಾಡೋದು. ಡೈಲಿ ಹೆಡ್ ಬಾತ್ ಮಾಡಿದ್ರು ಕೂಡ ಏರಿಗೆ ಅದು ಅಷ್ಟು ಒಳ್ಳೇದಲ್ಲ. ಮತ್ತೆ ತುಂಬಾ ಬಿಸಿ ನೀರೆಲ್ಲ ಹಾಕೊಂಡು ಹೆಡ್ ಬಾತ್ ಮಾಡೋದು ಅದು ಕೂಡ ಗೊತ್ತಿರುತ್ತೆ. ತುಂಬಾ ಬಿಸಿ ನೀರೆಲ್ಲ ಹಾಕ್ಬಾರ್ದು. ಸೊ ಮೀಡಿಯಮ್ ಅಷ್ಟು ಬಿಸಿ ಇದ್ರೆ ಸಾಕು. ಹೆಡ್ ಬಾತ್ನ ಅಷ್ಟರಲ್ಲಿ ನೀವು ಹೆಡ್ ಬಾತ್ ಮಾಡ್ಕೊಳ್ಳಿ. ಡೈಲಿ ಏನು ಅವಶ್ಯಕತೆ ಇರಲ್ಲ ಹೆಡ್ ಬಾತ್ ಮಾಡೋದಕ್ಕೆ. ಆಯಿಲ್ ಮಾತ್ರ ನೀವು ಅಂದ್ರೆ ನೀವೆಲ್ಲ ವರ್ಕ್ಗೆ ಹೋಗ್ತಿರ್ತೀರಾ, ನಿಮ್ಗೆ ಅಷ್ಟು ಬಿಡಕ್ಕಾಗಲ್ಲ. ಬಟ್ ಅಟ್ಲೀಸ್ಟ್ 2 days ಎಲ್ಲ ನಿಮ್ಗೆ ಆಯಿಲ್ನ ಹಾಕೊಂಡು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತಂದ್ರೆ ನೈಟ್ ಹಾಕೊಂಡು ಬೆಳಿಗ್ಗೆ ಅಟ್ ಲೀಸ್ಟ್ ಅಷ್ಟು ಟೈಮ್ ಆದ್ರೂ ಆಯಿಲ್ ನಿಮ್ಮ ತಲೆನಲ್ಲಿ ಇರಬೇಕಾಗುತ್ತೆ.
ಮತ್ತು ಶಾಂಪೂ ಆಯಿಲ್ ಇದು ಬಿಟ್ಟು ಅಷ್ಟು ಮಾಡಿಬಿಟ್ರೆ ಮಾತ್ರ ಹೇರ್ ಚೆನ್ನಾಗಿ ಆಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ. ಅದ್ರ ಜೊತೆ ನಾನೇನಪ್ಪ ಮಾಡ್ತೀನಿ ಅಂದರೆ ಆ ಟಿಫನ್ ಅಥವಾ ಊಟ ಏನರಲ್ಲಾದರೂ ಆಗಲಿ ಒಗ್ಗರಣೆಗೆಲ್ಲ ಕರಿಬೇವು ಸೊಪ್ಪು ಹಾಕಿರ್ತಾರೆ, ನಾನು ಅದನ್ನು ಸೈಡಿಗೆ ಏನು ಹಾಕಲ್ಲ, ಅದನ್ನು ನಾನು ಊಟದ ಜೊತೆ ಮಿಕ್ಸ್ ಮಾಡಿಕೊಂಡು ನನಗೆ ಅಭ್ಯಾಸ ಆಗಿದೆ, ಚೆನ್ನಾಗಿಲ್ಲ ಅಂತ ನನಗೇನೂ ಫೀಲ್ ಆಗಲ್ಲ. ಸೊ ಮಿಕ್ಸ್ ಮಾಡ್ಕೊಂಡು ಅದನ್ನು ಕೂಡ ನಾನು ಊಟದ ಜೊತೆ ತಿಂತೀನಿ. ಬಟ್ ನಾನು ಯಾವಾಗಾದ್ರೂ ಅಷ್ಟೇ, ಯಾವ ಫಂಕ್ಷನ್ಗಾದ್ರೂ ಅಷ್ಟೇ ಒಂದು ಫ್ರೀ ಏರ್ ಬಿಟ್ಕೊಂಡು ಹೋಗ್ಬಿಡ್ತೀನಿ. ಅದು ಬಿಟ್ಟು ಡಿಸೈನ್ ಜಡೆಗಳೆಲ್ಲ ನನಗೆ ಹಾಕೊಳ್ಳೋಕ್ಕೂ ಬರಲ್ಲ, ನಾನು ಹಾಕೊಂಡೂ ಇಲ್ಲ. ಮತ್ತು ಏರ್ ಸ್ಟ್ರೈಟ್ನಿಂಗ್ ಆಗಲಿ ಸ್ಮೂತ್ನಿಂಗ್ ಆಗಲಿ ಇದುವರೆಗೂ ಮಾಡ್ಕೊಂಡಿಲ್ಲ. ಯಾವಾಗಾದ್ರೂ ಒಂದು ಮ್ಯಾರೇಜ್ ಫಂಕ್ಷನ್ಸ್ ಈ ಥರ ಟೈಮಲ್ಲಿ ಒಂದು 3 to 4 ಟೈಮ್ಸ್ ಏರ್ ಸ್ಟ್ರೈಟ್ನಿಂಗ್ ಅಂದರೆ ಪರ್ಮನೆಂಟ್ ಅಲ್ಲ, ಟೆಂಪ್ರವರಿಗೆ ಮಾಡ್ಕೊಂಡಿದ್ದೀನಿ. ಅದು ಬಿಟ್ಟು ನಾನು ನೈಟು ಮಲ್ಕೋಬೇಕಾದ್ರೆ ಹಿಂಗೆ ಫ್ರೀ ಏರ್ಸ್ ಎಲ್ಲ ಏನು ಬಿಟ್ಕೊಂಡು ಮಲ್ಕೊಳ್ಳಲ್ಲ, ಎಣ್ಕೊಂಡು ನೀಟಾಗಿ ಮಲ್ಕೋತೀನಿ, ಹಿಂಗೆ ಫ್ರೀ ಏರ್ಸ್ ಬಿಟ್ಕೊಳ್ಳಲ್ಲ. ಮತ್ತೇನಪ್ಪ ಅಂದರೆ ಯೂಶ್ವಲಿ ಹುಡುಗಿರೆಲ್ಲ ಏನು ಮಾಡ್ತೀವಿ ಅಂತಂದರೆ ಮನೆಯಲ್ಲಿ ಇರುವಾಗ ಫುಲ್ ಎತ್ಬಿಟ್ಟು ಹಿಂಗೆ ಗಂಟು ಹಾಕ್ಬಿಟ್ಟು ಒಂದು ಕ್ಲಿಪ್ ಹಾಕಿ ಬಿಟ್ಬಿಡ್ತೀವಿ. ಆ ಥರನೂ ಮಾಡಬಾರ್ದು. ನಿಮಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಎಣ್ಕೊಂಡು ಇರೋದಕ್ಕೆ ಟ್ರೈ ಮಾಡಿ, ಬಿಕಾಸ್ ನಾನು ಹಂಗೆ ಮಾಡೋದು. ಅದಕ್ಕೆ ನನ್ನ ಟಿಪ್ಸ್ನ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ನಮಗೇನೋ ಒಂದು ದೇವರನ್ನ ಪ್ಲಸ್ ಪಾಯಿಂಟ್ ಕೊಟ್ಟಿದ್ದಾನೆ ಅಂದರೆ ಅಫ್ಕೋರ್ಸ್ ಒಂದು ನೆಗೆಟಿವ್ ಪಾಯಿಂಟ್ ಕೂಡ ಇದ್ದೇ ಇರುತ್ತೆ. ನನಗೆ ಏರ್ ಫಾಲ್ ಅನ್ನೋ ಬೇಜಾರಾಗಲಿ, ಏರ್ ಲಾಂಗ್ ಇಲ್ಲ ಅನ್ನೋದಾಗಲಿ ಆ ಥರದ್ದು ನನಗೇನು ಬೇಜಾರಿಲ್ಲ. ಬಿಕಾಸ್ ಏರ್ ಚೆನ್ನಾಗೂ ಇದೆ, ಲಾಂಗಾಗೂ ಇದೆ, ತಿಕ್ಕಾಗೂ ಇದೆ. ಬಟ್ ಒಂದು ಬೇಜಾರು ಅಂದರೆ ವೈಟ್ ಏರ್ಸ್ ಇದೆ ನನಗೆ ಇವಾಗಿಂದ ಅಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಪ್ರೈಮರಿ ಸ್ಕೂಲಿಂದನೇ ನನಗೆ ಏನು ವೈಟ್ ಏರ್ಸ್ ಬರೋಕ್ಕೆ ಶುರುವಾಯಿತು. ಸೊ ಇದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಎಣ್ಣೆ ಪೌಡರ್ನ ನಾನು ಯೂಸ್ ಮಾಡ್ಕೋತೀನಿ. ಎಣ್ಣೆ ಪೌಡರ್ ಜೊತೆ ನಾನು ಬರೀ ಎಣ್ಣೆ ಪೌಡರ್ನೇ ನಾನು ಹಾಕ್ಕೊಳ್ಳಲ್ಲ, ಅದ್ರ ಜೊತೆ ಮೊಸರು ಹಾಕೋತೀನಿ, ಅಲೋವೆರಾ ಅಂದರೆ ಜೆಲ್, ಏನು ಮೆಡಿಕಲಿಂದ ತಂದ್ಬಿಟ್ಟು ಜೆಲ್ನ ನಾನು ಹಾಕ್ಕೊಳ್ಳಲ್ಲ. ಅಲೋವೆರಾದು ಗಿಡ ಇರುತ್ತಲ್ವ, ಸೊ ಅದನ್ನು ಕಟ್ ಮಾಡ್ಕೊಬಂದು ಫುಲ್ ಅದ್ರ ಒಳಗಡೆದು ಏನಿರುತ್ತೆ ಲೋಳೆ ರಸ ಅದನ್ನು ಗ್ರೈಂಡರಲ್ಲಿ ಹಾಕಿ ಸ್ವಲ್ಪ ಎಲ್ಲ ಗ್ರೈಂಡ್ ಮಾಡಿಬಿಟ್ಟು ಅದ್ರದ್ದು ಜೆಲ್ ಅವಾಗ ಏನು ಸಿಗುತ್ತೆ ಅದನ್ನು ಮಿಕ್ಸ್ ಮಾಡ್ಕೊತೀನಿ. ಮತ್ತು ಎಗ್ ವೈಟನ್ನು ಹಾಕೋತೀನಿ, ಆ್ಯಂಡ್ ಅದೇ ಮೊಸರು ಎಲ್ಲ ಹಾಕೋತೀನಿ. ಊರ ಕಡೆ ಏನಾದರೂ ಹೋದಾಗ ಅಲ್ಲಿ ದಾಸವಾಳದ್ದು ಫ್ಲವರ್ ಅಥವಾ ಎಲೆ ಏನಾದರೂ ಸಿಕ್ಕಿದ್ರೆ ಅದನ್ನು ಯೂಸ್ ಮಾಡ್ಕೋತೀನಿ. ಇಷ್ಟೆಲ್ಲ ನಾನು ಹಾಕ್ಕೊಂಡು ಒಂದು ಅಂದರೆ ಏನಾದರೂ ತುಂಬ ಟೈಮ್ ಇಲ್ಲ ಅಂದರೆ ಒಂದು 2 hours ಹಿಂಗೆ ಬಿಟ್ಬಿಟ್ಟು ಹಚ್ಕೋತೀನಿ. ಏನಾದರೂ ಟೈಮ್ ಇದ್ದರೆ ನಾನು ನಾಳೆ ಏನಾದರೂ ಎಗ್ ಬಾತ್ ಮಾಡೋದು ಅನ್ನೋ ಥರ ಪ್ಲ್ಯಾನ್ ಇದ್ದರೆ ಇವತ್ತು ನೈಟೇ ಅದನ್ನೆಲ್ಲ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಬಿಟ್ಟು ನೈಟೆಲ್ಲ ಫುಲ್ ಅದು ಚೆನ್ನಾಗೆಲ್ಲ ಮಿಕ್ಸ್ ಆಗಿರುತ್ತೆ. ಸೊ ಅದು ನೆಕ್ಸ್ಟ್ ಡೇ ನಾನು ಅದನ್ನು ಹೇರ್ಗೆಲ್ಲ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡ್ತೀನಿ. ಇದು ಕೂಡ ನನ್ನ ಹೇರ್ ಗ್ರೋತಿಂಗಾಗಲಿ ಥಿಕ್ನೆಸ್ಗಾಗಲಿ ಆಗೋದಕ್ಕೆ ಅದು ಕೂಡ ಒಂದು ಕಡೆ ಅದು ಕೂಡ ನನಗೆ ಹೆಲ್ಪ್ ಆಗಿದೆ. ಅದರಿಂದನೂ ನನ್ನ ಹೇರ್ ಎಷ್ಟೊಂದು ಸರಿ ರಫ್ ಅನ್ನೋ ಟೈಮಲ್ಲಿ ನಾನು ಈ ಥರದ್ದೆಲ್ಲ ಮಾಡ್ಕೊಂಡು, ಅಂದರೆ ಎವ್ರಿ ಮಂತ್ ಒಂದ್ಸರಿ ನಾನು ಈ ಥರ ಹೇರ್ ಪ್ಯಾಕ್ ಮಾಡ್ಕೊಂಡು ಹಾಕೋತೀನಿ. ಈ ಥರ ಮಾಡಿದಾಗ ನನಗೆ ನನ್ನ ಹೇರ್ ಆ್ಯಕ್ಚುಲಿ ಬೇಸಿಕಲಿ ಇರೋದು ರಫ್, ಮತ್ತು ಈ ಥರ ಎಲ್ಲ ಹಾಕೊಂಡು ನಾನು ನೆಕ್ಸ್ಟ್ ಎಗ್ ಬಾತ್ ಮಾಡಿದಾಗ ನನ್ನ ಹೇರ್ ಸ್ವಲ್ಪ ಸಾಫ್ಟ್ ಆ್ಯಂಡ್ ಸ್ಮೂತ್ ಆಗಿರೋ ಥರ ನನಗೆ ಫೀಲ್ ಆಗುತ್ತೆ. ಅದನ್ನು ಕೂಡ ನನ್ನ ಹೇರ್ಗೆ ಹೆಲ್ಪ್ ಆಗಿದೆ ಒಂದು ಕಡೆ ಅಂತ ನನಗನ್ಸುತ್ತೆ. ನಿಮ್ಗೇನು ವೈಟ್ ಹೇರ್ ಇಲ್ಲ ಅಂದ್ರೂ ಸಹ ನೀವು ಈ ಥರ ಹೇರ್ ಪ್ಯಾಕ್ ಮಾಡ್ಬೋದು. ಅಂದರೆ ಎಣ್ಣೆ ಪೌಡರ್ ಒಂದು ನೀವು ಸ್ಕಿಪ್ ಮಾಡಿ ರಿಮೈನಿಂಗ್ ನಾನು ಏನೇನು ಹೇಳಿದೆ, ದಾಸವಾಳದ್ದು ಎಲೆ ಅಥವಾ ಹೂವು ಆಗಿರ್ಬೋದು, ನೆಕ್ಸ್ಟ್ ಅಲೋವೆರಾ ಜೆಲ್ ಆಗಿರ್ಬೋದು, ಮೊಸರು ಆಗಿರ್ಬೋದು, ಇದನ್ನೆಲ್ಲ ನೀವು ಹಾಕ್ಕೊಂಡು ನೀವು ಕೂಡ ಎಗ್ ವೈಟ್ ಇದನ್ನೆಲ್ಲ ಹಾಕ್ಕೊಂಡು ನೀವು ಹೇರ್ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ನಿಮಗೂ ಕೂಡ ಅದರಿಂದ ಬೆನಿಫಿಟ್ ಇದೆ. ಸೊ ನೀವು ಹೇರ್ ಕಲರ್ ಒಂದು ಸ್ಕಿಪ್ ಮಾಡಿ ರಿಮೈನಿಂಗ್ ಐಟಮ್ಸ್ ಎಲ್ಲ ಹಾಕಿ ಕೂಡ ನೀವು ಹೇರ್ ಪ್ಯಾಕ್ನ ಮಾಡ್ಕೋಬೋದು. ನಾನು ಅದನ್ನು ಎವ್ರಿ ಮಂತ್ಸ್ ಒಂದ್ಸರಿ ಪ್ಯಾಕ್ನ ಹಾಕೊಡ್ತೀನಿ, ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಓಕೆ, ನೋಡಿದ್ರಲ್ಲ, ಇದಾಗಿತ್ತು ನನ್ನ ಹೇರ್ ಸೀಕ್ರೆಟ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ನಾನು ನಿಮ್ಗೆ ಹೇಳೋದಿಷ್ಟೇ, ತುಂಬ ಯೋಚನೆ ಮಾಡಬೇಡಿ. ನೀವು ಹೇರ್ ಗ್ರೋತಿಂಗ್ ಬಗ್ಗೆ ಅಥವಾ ತಿಕ್ಕಾಗಿ ಆಗೋದ್ರ ಬಗ್ಗೆ ಏನೇನು ಎಕ್ಸ್ಟ್ರಾ ಕೇರ್ ತಗೊಂಡು ಕಾಸ್ಟ್ಲಿ ಪ್ರಾಡಕ್ಟ್ಸ್ ಆಗಲಿ ಯಾವುದಾದ್ರೂ ಪ್ರಾಡಕ್ಟ್ಸ್ ಆಗಲಿ ಯೂಸ್ ಮಾಡ್ಕೊಂಡು ಹಾಸ್ಪಿಟಲ್ಗೆಲ್ಲ ಹೋಗಿ ಟ್ರೀಟ್ಮೆಂಟ್ ಎಲ್ಲ ತಗೊಂಡು ತುಂಬ ಕೇರ್ ಮಾಡಿದ್ರು ನೀವು ಯಾವುದೋ ಒಂದು ವಿಷಯನ ಮನಸ್ಸಲ್ಲಿ ಇಟ್ಕೊಂಡು ತುಂಬ ಯೋಚನೆ ಮಾಡ್ತಿದ್ರೆ ಖಂಡಿತ ರಿಸಲ್ಟ್ ಸಿಗಲ್ಲ. ಅಫ್ಕೋರ್ಸ್ ಯೋಚನೆ ಇದ್ದೇ ಇರುತ್ತೆ. ನಾವು ದೊಡ್ಡವ್ರು ಆಗ್ತಾ ಹೋದಂಗೆ ನಮಗೆ ಕೆಲವೊಂದು ಜವಾಬ್ದಾರಿಗಳಾಗಿರ್ಬೋದು ಅಥವಾ ವರ್ಕ್ ಪ್ರೆಷರ್ ಆಗಿರ್ಬೋದು, ನಮ್ಮ ಫ್ಯೂಚರ್ ಬಗ್ಗೆ ನಾವು ಯೋಚನೆ ಮಾಡೋದ್ರಿಂದ ಆಗಿರ್ಬೋದು, ಮನುಷ್ಯ ಅಂದಮೇಲೆ ಅಫ್ಕೋರ್ಸ್ ಯೋಚನೆ ಇದ್ದೇ ಇರುತ್ತೆ. ನಾವು ಯೋಚನೆ ಮಾಡ್ತಾ ಇರ್ತೀವಿ, ಬಟ್ ಏನು ಮಾಡೋಕ್ಕಾಗಲ್ಲ. ಹೆಂಗ್ ಬರುತ್ತೋ ಹಂಗಾಗ್ಲಿ ಅಂತ ಅನ್ಕೊಂಡು ಯಾವಾಗಲೂ ಹ್ಯಾಪಿ ಆಗಿರಿ. ಇಷ್ಟೆಲ್ಲ ಮನ್ಸಲ್ಲಿ ಯೋಚನೆ ಇಟ್ಕೊಂಡು ಹೇರ್ ಬಗ್ಗೆ ತುಂಬ ಕೇರ್ ಮಾಡಿದ್ರು ಏನು ರಿಸಲ್ಟ್ ಸಿಗಲ್ಲ ಅಂತ ಹೇಳ್ತಾ ಯಾವಾಗಲೂ ಹ್ಯಾಪಿ ಆಗಿರಿ ಅಂತಲೂ ಹೇಳ್ತಾ
ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆಗಿನ್ನ ನೀವೇನಾದ್ರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್. ಬಾಯ್ ಬಾಯ್.